ನಮ್ಮೂರಲ್ಲಿ ನಡೆಯೋ ಜಾತ್ರೆ ಜಾಗ ಹಿಂಗಿದೆಯಲ್ಲ, ಅದಕ್ಕೋಸ್ಕರ ಕೆಲಸ ಮಾಡ್ತೀನಿ ನಾನು. ಖುಷಿ ಇದೆ. ಯಾವ್ದು ಬೇಕಿಲ್ಲ, MH ಇದೆ, MC ಎನಿ ಬ್ರ್ಯಾಂಡ್ ಯು ವಾಂಟ್. ಕ್ಲೀನ್ ಮಾಡಿದಷ್ಟು ಇನ್ನೂ ಇದೆ. ನೀವು ಕಮೆಂಟ್ ಅಲ್ಲಿ ಏನಾದ್ರು ಹಾಕಿದ್ರೆ ಈ ವಿಡಿಯೋ ನೋಡಿ ನೀನೇ ಹೋಗಿ ಸಾಕ್ಸಪ್ಪ ಅಂತ. ಗೈಸ್ ಫೈನಲ್ ಔಟ್ಪುಟ್ ಸಿಕ್ಕಿದೆ. ನಿಧಾನ ಚೀಲ ಬೇರೆ ವಿಡಿಯೋ ಮಾಡೋದೇ ಬಿಡಬೇಕಿದೆ. ಹೇ ಗಾಯ್ಸ್, ನಾನು ನಿಮ್ಮ ಮ್ಯಾಕ್ಸ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ನಾನಿವಾಗ ನಮ್ಮೂರ ಜಾತ್ರೆ ನಡೆಯುವ ಸ್ಥಳದಲ್ಲಿದ್ದೀನಿ. ಕಂಟೆಂಟ್ ಮಾಡೋಕ್ಕೆ ಅಂತ ಬಂದಿದ್ವಿ, ವೀಡಿಯೋಸ್ ಮಾಡೋಕ್ಕೆ ಅಂತ ಬಂದಿದ್ವಿ. ನಾನು ಮತ್ತು ಕಟ್ಕೊಂಬಗ ಬೇಗ ನಾನು ಮತ್ತು ನನ್ನ ಫ್ರೆಂಡ್ JK ಅಂತ. ಏನಿಸ್ತು ಮಗ ವೀಡಿಯೋಸ್ ಎಲ್ಲ ಮಾಡಿ? ಖುಷಿ ಆಯಿತು, ಬಟ್ ಇಲ್ಲಿ ಪ್ಲೇಸ್ಮೆಂಟ್ ಬೇಜಾರಾಯಿತು. ಸೊ ಏನು ಬೇಜಾರಾಯಿತು ಅಂತ ಹೇಳಿದ್ರೆ, ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ನಡೆಯೋ ಜಾಗ ಇದು. ತೋರಿಸ್ತೀನಿ ನಿಮಗೆ. ವರ್ಷಕ್ಕೊಮ್ಮೆ ಜಾತ್ರೆ ನಡೆಯೋ ಜಾಗ. ತುಂಬ ಅಂದರೆ ತುಂಬ ಕಸ ಇದೆ. ನಾರ್ಮಲ್ ಕಸ ಆಗಿದ್ರೆ ಏನು ಅನ್ನಿಸ್ತಾ ಇರಲಿಲ್ಲ. ಎಲ್ಲ ಕುಡಿದು ತಿಂದು ಬಿಟ್ಟಿರುವ ಕಸ. ವಿಡಿಯೋ ಮಾಡೋಕ್ಕಂತ ಬಂದು ನೋಡಿದ್ದು. ನಿಮಗೆ ತೋರಿಸ್ತೀನಿ, ಒಂದ್ಸಲ ವೆಯ್ಟ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಮೋಸ್ಟ್ ಗಾಯ್ಸ್ ನಾನು ನೋಡಿರೋ ಪ್ರಕಾರ ಎಲ್ಲ ಕಡೆ ಇದೆ. ಈ ಅರ್ಧ ಪಾರ್ಟಿಂದ ಈ ಕಡೆ ಜಾಸ್ತಿ ಇದೆ. ಇನ್ನೊಂದೇನಂತ ಹೇಳಿದ್ರೆ, ನಮ್ಮೂರು ಜಾತ್ರೆಗೆ ನಾವೇ ಬರೋದು. ಸೊ ಜಾತ್ರೆ ಏನೇನು ಹತ್ತತ್ರ ಬರ್ತಿದೆ ಅನ್ನೋ ಟೈಮಲ್ಲಿ ಬಂದು ಒಂದು ರೌಂಡ್ ಕ್ಲೀನ್ ಮಾಡಿಬಿಟ್ಟು ನಾವು ಜಾತ್ರೆ ಮಾಡಿ ಖುಷಿ ಪಟ್ಟರೆ ಪರ್ಸ್ನಲಿ ನನಗೆ ಖುಷಿ ಆಗೋಲ್ಲ. ಯಾಕಂದ್ರೆ ನಾನು ಇಲ್ಲಿ ಬಂದು ನೋಡಿದ್ದೀನಲ್ವ. ಸೊ ಅದಕ್ಕೆ ಇವಾಗ ನನಗನ್ಸಿದ್ದು ಇದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಎತ್ತಾಕ್ಬಿಟ್ಟು ಹೋಗೋಣ ಅನ್ನಿಸ್ತು. ಯಾಕಂದ್ರೆ ನಮ್ಮ ವೀಡಿಯೋಸ್ ಎಲ್ಲ ಮುಗೀತು. ಕ್ಲೀನ್ ಮಾಡ್ಬಿಟ್ಟು ಎತ್ತಾಕ್ಬಿಟ್ಟು ಹೋಗ್ತೀನಿ. ಸೊ ಇವಾಗೆಲ್ಲ ಕಸನ ಎತ್ತಬೇಕು ಅಂತ ಡಿಸೈಡ್ ಆಗಿದ್ದೀವಿ. ಮತ್ತು ನಾನು ನನ್ನ ಫ್ರೆಂಡು ಕಾಮನ್ ಮಗ ಚೀಲ ತಗೊಂಡು ಮತ್ತೆ ಅದಕ್ಕೋಸ್ಕರ ಚೀಲ ಕೂಡ ಮನೆಯಿಂದ ತಂದುಬಿಟ್ಟಿದ್ದೀವಿ. ನೋಡಿ, ನಮ್ಮ ಹುಡುಗ ಓಡ್ತೀವಿ ಒಂದು ಚೀಲ ತರಕ್ಕೆ. ಮಗ ಎಷ್ಟು ಬಾಟ್ಲು ಸಿಗ್ಬೋದು ನಿನ್ನ ಪ್ರಕಾರ? ಒಂದು 20. ಒಂದು ಏನು ಬೇಜಾರು ಅಂತ ಹೇಳಿದ್ರೆ, ಬೇರೆಯವ್ರು ಕುಡ್ದಿರೋ ಬಾಟ್ಲು ಎತ್ತಾ ಇದ್ದೀನಿ ಅಂತ ಒಂದು ಕಡೆ ಬೇಜಾರಾದರೆ, ನಮ್ಮೂರಲ್ಲಿ ನಡೆಯೋ ಜಾತ್ರೆ ಜಾಗ ಹಿಂಗಿದೆಯಲ್ಲ, ಅದಕ್ಕೋಸ್ಕರ ಕೆಲಸ ಮಾಡ್ತೀನಿ ನಾನು. ಖುಷಿ ಇದೆ. ಏನಂತೀವಿ ಮಗ? ಹಾಂ, ಸೂಪರ್. ಈಗ ನಿಮ್ಮೂರಲ್ಲಾಗಿದ್ದು ಎತ್ತಾ ಇದ್ದೆ ನಾನು. ನಿಮ್ಗೆ ಅನಿಸುತ್ತೆ ಕಂಟೆಂಟಿಗೋಸ್ಕರ ಮಾಡ್ತಿದ್ದೀವಿ ಅಂತ. ಯಾವ ಕಂಟೆಂಟು ಇಲ್ಲ, ಸ್ವಲ್ಪ ಕ್ಲೀನ್ ಆಗಲಿ. ಹಾಗೆ ಕಂಟೆಂಟು ಸಿಗುತ್ತೆ ಅಂತ ಗೊತ್ತು, ಮಾಡ್ತಾಯಿದ್ವಿ. ಕಂಟೆಂಟ್ ಸಿಗುತ್ತೆ ಅಂತ ಗೊತ್ತು. ಕೆಲವ್ರು ಹೇಳ್ತಾರೆ ಇವಾಗ ನನ್ನ ಪ್ರಕಾರ ಈ ವಿಡಿಯೋ ನೋಡಿ ಹಂಗೆ ಎತ್ತಾಕ್ಬಿಟ್ಟು ಬರ್ಬೋದಿತ್ತಲ್ಲ ಅಂತ. ನೆಕ್ಸ್ಟ್ ಟೈಮ್ ಯಾರು ಈ ಥರ ಮಾಡಬಾರ್ದು ಅಂತ. ಸೊ ನಮಗೊಂದು ನೆನಪು, ನಾನು ಹಿಂಗೆ ಮಾಡಿದ್ದೀನಿ ಅನ್ನೋ ನನಗೆ ಖುಷಿ ಇದೆ. ಸೊ ಅದಕ್ಕೋಸ್ಕರ ಮಾಡ್ತಾ ಇರೋದು. ನೆಕ್ಸ್ಟ್ ಟೈಮ್ ಈ ಥರ ಯಾರೂ ಮಾಡಬಾರ್ದು ಅನ್ನೋದೊಂದು ಉದ್ದೇಶ. ಒಂದು ಚೀಲ ಪೂರ್ತಿ ಆಯಿತು. ನಾವು ಎತ್ತು ನಿಲ್ಲಿಸ್ಬೇಕು. ನಿಧಾನ ಒಂದು ಗ್ಲಾಸ್ ಕೊಡೋದು ಕಷ್ಟ. ಆಮೇಲೆ ಇನ್ನೂ ಇದೆ, ನೀವು ನೋಡ್ಬೋದು. ಇನ್ನೂ ಇದೆ, ಅಲ್ಲಿ ನೋಡಿ, ಇನ್ನೂ ಇದೆ. ಏನಂತೂ ಕ್ಲೀನ್ ಮಾಡೋಕ್ಕಾಗಲ್ಲ. ಕ್ಲೀನ್ ಮಾಡಿದಷ್ಟು ಇನ್ನೂ ಇದೆ, ಮತ್ತು ಸಿಗ್ತಾ ಇದೆ. ಬ್ಯಾಗ್ ಇರೋದು ಒಂದು ಕ್ಲೀನ್ ಮಾಡೋಷ್ಟು ತಾಕತ್ತು ಇಬ್ಬರಿಗೆಲ್ಲ ಆಗ್ತಾಯಿಲ್ಲ. ಸುಸ್ತಾಗೋಗಿದೆ ಬೆಳಗಿಂದ. ಇಷ್ಟು ಮಾಡಿದ್ದೀವಿ. ಎಲ್ಲನೂ ಮಾಡೋದಕ್ಕಿಂತ ಕೈಲಾದಷ್ಟು ಮಾಡಿದ್ದೀವಿ ಅಂತ ಹೇಳ್ಬೋದು. ಮೇನ್ಲಿ ಬಾಟ್ಲುಗಳು ಜಾಸ್ತಿ, ಮತ್ತು ಊಟ ತಿಂದಿರೋದು ಅದು ಇದು ಎಲ್ಲ ನೋಡಿ. ಇನ್ನು ಈ ಮೂಲೆ ಖಂಡಿತವಾಗ್ಲೂ ಆದಷ್ಟು ಮಾಡಿ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀವಿ, ಅದಂತೂ ಖಂಡಿತ. ಬರೀ ಗ್ಲಾಸಿನ ಮಾತ್ರ ಹಾಕೋಣ. ಹಾಂ, ಪ್ಲಾಸ್ಟಿಕ್ದ ಒಂದು ಕಡೆಗೆ ಬರೀ ಗ್ಲಾಸಿನ ಮಾತ್ರ ಹಾಕೋಣ. ನೋಡಿ ಮತ್ತೆ ಸಿಕ್ಕಿದ್ದು ಇವಾಗ ಗ್ಲಾಸ್ ಮಾತ್ರ ಅದಕ್ಕೆ ಹಾಕೋಣ. ತಗೊಂಡ್ರಿ ಗ್ಲಾಸ್. ಸುಮಾರು ಪ್ಲಾಸ್ಟಿಕ್ ಹಾಕ್ಬಿಡಿ. ಬಟ್ ಹೆವಿ ಬ್ರ್ಯಾಂಡ್ ಗಾಯ್ಸ್. ಒಂದು ಬ್ರ್ಯಾಂಡ್ ಬಿಟ್ಟು ಇನ್ನೊಂದು ಬ್ರ್ಯಾಂಡ್. ನೋಡಿ, ಇದಕ್ಕೆ ಎಷ್ಟಿರ್ಬೋದು ಅಂದ್ಕೊಂಡಿದ್ದೀರ? ಗೊತ್ತಿಲ್ಲ. ನೋಡಿ, ಇಲ್ಲಿದೆ 1205. ಬ್ರ್ಯಾಂಡ್ ಇಸ್ ವೆರಿ ಇಂಪಾರ್ಟೆಂಟ್. ತಗೋ ಹಾಕ್ಬಿಡು ಮಗ. ಹೋಗಲ್ಲ, ಒಂದು ಕಡೆ ಇಟ್ಟು ಹೋಗ್ತೀವಿ ಸೈಡಿಗೆ. ಬಿಕಾಸ್ ನಾವೀಗ ಮಳೆ ಬರೋ ಥರ ಇದೆ. ತಗೊಂಡು ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗಿ ಪೊಲೀಸ್ ಸಿಗಾಕ್ಬಿಟ್ಟು ಹಂಗೆಲ್ಲ ಅವೆಲ್ಲ ಆಗಲ್ಲ. ಸೈಡಿಗೆ ಹಾಕಿರ್ತೀವಿ. ಯಾರಾದ್ರು ನೋಡಿದ್ರೆ ಪ್ಲೀಸ್ ಅದನ್ನು ತೆಗೆದು ಎಲ್ಲಿ ತಲುಪಬೇಕು ಅಲ್ಲಿ ತಲುಪಿಸಿ. ಥ್ಯಾಂಕ್ ಯು. ನಮ್ಮ ಹುಡುಗನಿಗೆ ಎಸ್ತಾ ಇದ್ದೀನಿ. ನಾನು ಬೇಜಾರಾಗ್ತಿಲ್ಲ, ಅವ್ನಿಗೆ ಎಷ್ಟಕ್ಕೆ ಬೇಜಾರಾಗ್ತಾ ಇದೆ. ಮಾಮೂಲಿ ಫಸ್ಟ್ ಕಂಟೆಂಟ್ ಮಾಡೋಣ ಅಂದ್ಬಿಟ್ಟು ನಮ್ಮೂರಿಗೆ ಬಂದ. ಇದೆಲ್ಲ ಕಂಟೆಂಟ್ ನಮ್ಮದು ಇನ್ಸ್ಟಾಗ್ರಾಮ್ ಕಂಟೆಂಟ್ ಮುಗಿದ್ಮೇಲೆ ಇದನ್ನ ನೋಡಿ
ಎತ್ತಬೇಕು ಅನಿಸ್ತು. ಐ ಹೇಟ್ ಪೊಲ್ಯೂಷನ್. ಅಯ್ಯೋ ಸುಸ್ತಾಯಿತು, ಆ್ಯಕ್ಚುಲಿ ಸುಸ್ತಾಯಿತು. ಸುಮಾರು ಕಸ ಇದೆ. ಎಷ್ಟಾಗುತ್ತೋ ಅಷ್ಟು ಮಾಡಿ ಆದಷ್ಟು ಕ್ಲೀನ್ ಮಾಡ್ಬಿಟ್ಟು ಹೋಗ್ತೀವಿ. ಏನಂತೀಯ ಮಗ? ಬಟ್ ಆದರೂ ನಮ್ಮೂರ ಕಸನ ಎತ್ತಾ ಇದ್ದಾನೆ ಅವನು. ಅವ್ರವ್ರಿಗೆ ಹೋದ್ರೆ ಎತ್ಸಿದ್ರು ಎತ್ತಾ. ಜನ ಸಿಗ್ಬೇಕು, ಒಬ್ಬನೇ ಅಂತ ಮಾಡಲ್ಲ, ಸ್ವಲ್ಪ ನಾಚಿಕೆ. ಈಗ ಬಾಮಗೆ ಇಲ್ಲಿ ತೋರಿಸ್ತೀನಿ ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ನೋಡಿ. ಸುಮಾರು ಎಷ್ಟು ಬಾಟ್ಲ್ ಇರ್ಬೋದು ಇದರಲ್ಲಿ? 4 8. ಆಯ್ತು, ನಾವು ತಂದಿದ್ದ ಚೀಲ ಫುಲ್ ಫಿಲ್ಲಿ. ಈ ಬ್ಲಾಕ್ ಮಾತ್ರ ನನಗನ್ಸಿದ್ದೇನು ಅಂತ ಹೇಳಿದ್ರೆ, ಇಲ್ಲಿ ಇಷ್ಟು ಈ ಬ್ಲಾಕ್ ಏನಿದೆ ಪಾರ್ಟಿ ಮಾಡೋಕ್ಕೆ ಅಂತಲೇ ಈ ಬ್ಲಾಕ್ ಥರ ಕಾಣಿಸ್ತಾ ಇದೆ. ಮೇಲ್ಗಡೆ ಹೋಗಿಲ್ಲ, ಯಾಕಂದರೆ ಅಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ, ಅಲ್ಲಿ ಮಂಟಪ ಕಾಣಿಸ್ತಿದ್ಯಲ್ಲ, ಆ ಮಂಟಪದಲ್ಲೇ ನಾವು ವರ್ಷ ದೇವ್ರನ್ನ ಕೂರಿಸೋದು. ಯಾವ್ದು ಬೇಕು ಎಲ್ಲ ಇದೆ. ಯಾವ್ದು ಬ್ಲ್ಯಾಕ್ ಡೆವಿಲ್ಸ್ ಅಲ್ಲ, ಬೈ ಬ್ಲ್ಯಾಕ್. ಯಾವ್ದು ಬೇಕೆಲ್ಲ MH ಇದೆ, MC, ಎನಿ ಬ್ರ್ಯಾಂಡ್ ಯು ವಾಂಟ್. ಈಗ ನಮ್ಮ ಹುಡುಗ ತೋರಿಸಿದ್ನಲ್ಲ ಬೇರ್ ಕ್ಯಾನ್ದು ಎಷ್ಟೋ ಇತ್ತು, ಒಂದು ಸುಮಾರು ಒಂದು 8-10 ಇತ್ತು. ಅದು ಎತ್ಕೊ ಬರ್ತೀನಿ ಅಂತ ಹೋಗಿದ್ದಾನೆ. ಅಡಿ ಕೈ ಕೊಟ್ಟಿಲ್ಲ ಅಂದರೆ ಎಲ್ಲ ಪುಡಿಯಾಗಿ ಇಲ್ಲೇ ಬಿದೋಗೋ ಥರ ಇದೆ. ಭಾರ ಇಲ್ಲ, ಲೈಟ್ ವೈಟ್ ಇದೆ, ಬಿದೋಗುತ್ತೆ. ಕೈ ಕೊಡ್ಬೇಕು. ಓಹೋ, ಬಿಯರಲ್ಲಿ ಅಲ್ಲೇ ಹಿಡಿದೆ, ಅದು ಹೋಗ್ಬಿಟ್ಟಿದೆ. ಒಂದು ತೆಗಿಬೇಕಷ್ಟೇ ನೋಡಿ. ನಾನು ಅಂದ್ಕೊಂಡೆ ಎಲ್ಲ ಸಿಕ್ತಿದೆಯಲ್ಲ, ಇದ್ಯಾವುದು ಗ್ರೀನ್ ಕಲರ್ ಸಿಕ್ಕಿಲ್ಲ ನೋಡಿ. ಸಿಕ್ತು ನೋಡಿ ಗ್ರೀನ್ ಕಲರ್. ಏನೋ ಯಾವುದದು ಬಡ್ ವಿಜರಾ? ಓಕೆ, ಕಿಂಗ್ ಫಿಶರ್. ನಮ್ಗೆ ಗೊತ್ತಾಗಲ್ಲ ಬ್ರ್ಯಾಂಡ್ಸು. ಇನ್ನೊಂದ್ಸತಿ ಇದೆ ಬೆಂಗಳೂರು ಕಡೆಲ್ಲ ಕ್ಲೀನ್ ಮಾಡ್ಸೋಕ್ಕೆ. ನಮ್ಮ ಮ್ಯಾಡ್ ಮ್ಯಾಕ್ಸ್ನ ಕರ್ಕೊಂಡು ನಾನು ಆಕ್ರೋಜ್ಯಕ್ಕೆ ಪಕ್ಕ ಬರ್ತೀವಿ. ಕಡೆ ಸೈಡ್ ಬರೀ ಕಾಡು ಬೇರೆ. ಈ ಸ್ಥಳದಲ್ಲಿ ಇನ್ನೂ ಆ ಕಡೆ ಸೈಡ್ ಇದೆ, ನಮ್ಗೆ ಅಲ್ಲಿ ಹೋಗಕ್ಕೆ ಆಗ್ತಿಲ್ಲ, ಯಾಕೆಂದರೆ ಸಿಕ್ಕಾಪಟ್ಟೆ ಸೊಳ್ಳೆ ಇದೆ. ಒಂದು ಚೀಲ ಫುಲ್ ಆಗಿದೆ. ನಾನೇನೋ ಒಂದು ಚೀಲ ಸಿಗ್ಬೋದು ಅಂತ ತಂದಿದ್ದೆ ಅಲ್ಲೇ ನಮಗೆ. ಚೀಲ ಸಿಗ್ಬೋದು ಅನ್ಕೊಂಡು ಫಸ್ಟ್ ನೋಡಿದಾಗ, ಅದು ನೋಡಿದಾಗ ಗೊತ್ತಾಗಲ್ಲ. ಸುಮಾರು ಆಗುತ್ತೆ. ಮಾತ್ರ ಕೆಟ್ಟು ವಾಸನೆ ಹೊಡಿತಿದೆ. ನಿಧಾನ ಚೀಲ ಬೇರೆ ವಿಡಿಯೋ ಮಾಡೋದೇ ಬಿಡಬೇಕಿದೆ. ಹಾಕ್ಬಿಡೋಣ. ಇದನ್ನ ತಗೊಂಡು ಹೋಗೋಕ್ಕೂ ಆಗಲ್ಲ, ಬಿಕಾಸ್ ಗಾಡಿ ಚಿಕ್ಕದು, ಚೀಲ ಒಂದು. ಎಲ್ಲ ಒಂದು ಕಡೆ ಹಾಕಿದ್ರೆ ಯಾರಾದರೂ ಬಂದು ಎತ್ಬೋದು, ಆಟ ಗಿಡ ತಂದು. ಎಲ್ಲ ಯಾರು ತಗೊಂಡೋಗಿ ಮಾರಿದ್ರು ಮಾರ್ಬೋದು, ಮಾಡ್ಬೋದು. ತೆಗೆದ್ರೆ 3 ಬ್ಯಾಗ್ ಸಿಗುತ್ತೆ, ತಂದ್ರೆ 1 ಚೀಲ. ಅದಕ್ಕೆ ಇಲ್ಲಿ ಹಾಕ್ಬಿಟ್ಟು ಒಂದು ಇವಾಗ ಗುರ್ತು ಮಾಡೋ. ಇವಾಗ ಇದನ್ನು ಸುರಿದು ಇನ್ನೊಂದು ಬ್ಯಾಗ್ ಆಗುತ್ತಲ್ಲ ಮಗ ಅಲ್ಲಿ. ಈಗ ಇನ್ನೊಂದು ಬ್ಯಾಗ್ ಇದೆ, ಬನ್ನಿ ತರ. ಅವಿಸ್ ಯುವರ್ ಫೀಲ್ ಕ್ಲೀನ್ ಮಾಡಿದ್ದಕ್ಕೆ. ಇದಕ್ಕಿಂತ ಮುಂಚೆ ತುಂಬ ಕಡೆ ಕ್ಲೀನ್ ಮಾಡಿದ್ದೀವಲ್ಲ ಮಗ, ಬಟ್ ವಿಡಿಯೋ ಮಾಡಿರಲಿಲ್ಲ. ಆಮೇಲೆ ಅನ್ಸಿದ್ದು ನನಗೆ ವಿಡಿಯೋ ಮಾಡಬೇಕು ಅಂತ. ಯಾಕತ್ತ ನೆಕ್ಸ್ಟ್ ಬರ್ತಿದ್ರು ಯಾರಾದ್ರು ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿ ಮತ್ತೆ ಮಾಡೋಕ್ಕಿದ್ರೆ ಮಾಡ್ಬೋದು ಯಾರಾದರೂ. ಹೌದು, ನಾವು ಒಂದು 2-3 ಕಡೆ ಕ್ಲೈಂಟ್ನ ಜಾಯಿನ್ ಮಾಡ್ಬೋದು. ನಾವು ಒಂದು 2-3 ಕಡೆ ಕ್ಲೀನ್ ಮಾಡಿದ್ವಿ. ನೋಡಿ ಎತ್ಕೊ ಬರ್ತಾ ಇದ್ವಿ, ಬಾಟ್ಲಿ ಸಾಲದಲ್ಲೇ ಬಿದ್ದುಬಿಡ್ತೀವಿ. ಬ್ಯಾಗಲ್ಲಿ ಅಷ್ಟು ಇರಲಿಲ್ಲ. ಇನ್ನೂ ಇದೆ, ಹೋಗಿಲ್ಲ ನಾವು, ಯಾಕಂದ್ರೆ ಸೊಳ್ಳೆ ಜಾಸ್ತಿ ಆಯಿತು. ಮತ್ತು ಸುಮ್ಮನೆ ಬೇರೆ ಬಿಯರ್ ಕುಡಿದಿರೋ ಸೊಳ್ಳೆ ಇನ್ನೂ ಸ್ಟ್ರಾಂಗ್ ಇರುತ್ತೆ. ಬನ್ನಿ ಇನ್ನೊಂದು ಬ್ಯಾಗ್ ಫುಡ್ ಮತ್ತೆ ಹಾಕ್ಬಿಟ್ಟು ಹೋಗೋಣ ಮಗ. ಅಷ್ಟು ನಮ್ಮ ಕೆಲಸ ಇನ್ನೂ ಮುಗ್ದಿಲ್ಲ, ಬಟ್ ಚೋರಿಂಗ್ ಕೆಲಸ ಮುಗೀತು. ಶಿಸ್ತಲ್ಲಿ ಮುಳುಗ್ತಾ ಇದ್ದಾನೆ. ನೀವೇನಾದರೂ ಮಾಡ್ಕೊಳ್ಳಿ, ನಾನು ಹೋಗ್ತೀನಿ ಅಂತ. ನಾವು ಮಾಡ್ಬಿಟ್ಟು ಹೋಗ್ತೀವಿ ಆದಷ್ಟು ಬೇಗ. ಸೆಕೆಂಡ್ ರೌಂಡ್ ಕಂಪ್ಲೀಟ್. ನಮ್ಮ ಕೈಲಾದಷ್ಟು ಎತ್ತಾಕಿದ್ದೀವಿ. ನಾನು ಹೇಳ್ತಿರೋದಿಷ್ಟೇ, ನಾನು ಇಲ್ಲಿ ಯಾರೂ ಅಲ್ಲ, ನಾನಂತೂ ದೊಡ್ಡವನಲ್ಲ ಹೇಳೋಕ್ಕೆ. ಬಟ್ ಇಲ್ಲಿ ಪಾರ್ಟಿ ಮಾಡಿದ್ರೆ ಒಂದು ಸೈಡ್ಗೆ ಹಾಕೋಗಿ, ನಾವಿಲ್ಲಿ ಇಷ್ಟು ಸೈಡ್ ಮಾಡಿದ್ದೀವಿ. ಇವಾಗ ನೀವು ನೋಡ್ತಾ ಇರ್ಬೋದು, ಒಂದು 2 ಬ್ಯಾಗ್ ಆಯಿತು. ಅಂದರೆ ಅದನ್ನೇ ರೊಟೇಷನ್ ಮಾಡಿದ್ವಿ, 2 ಬ್ಯಾಗ್ ಆಯಿತು. ಕರೆಕ್ಟಾಗಿ ಹುಡುಕಿದ್ರೆ ಒಂದು 10 ಬ್ಯಾಗ್ ಸಿಗುತ್ತೆ ಮಗ. ಸಿಗುತ್ತೆ 10 ಬ್ಯಾಗ್ ಸಿಗುತ್ತೆ. ನಮ್ಮ ಕೈಲಾಗಿದೆ ಇಷ್ಟೇ. ಕತ್ಲೇನೂ ಆಯಿತು, ಮತ್ತು ಸೊಳ್ಳೆ ಕಾಟ ಜಾಸ್ತಿ. ನಾವೇನು ಮನೆಗೆ ತಗೊಂಡೋಗಿ ಅಂತ ಹೇಳ್ತಾ ಇಲ್ಲ, ಇಲ್ಲೇ ಒಂದು ಕಡೆ ಸೈಡ್ ಹಾಕೋದ್ರು ಯಾರಾದರೂ ಪರಿಸರ ಪ್ರೇಮಿಗಳು ಕ್ಲೀನ್ ಮಾಡ್ತಾರೆ. ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಊರು ಜಾತ್ರೆ ನಡೆಯೋ ಜಾಗ ಸ್ವಚ್ಛವಾಗಿರಬೇಕು ಅನ್ನೋದೊಂದು ನನ್ನ ಮೈಂಡ್ಸೆಟ್. ಇವಾಗ ಕೈಯು ಚುಚ್ತಾ ಇದೆ, ಅದು ಪುಡಿದೆಲ್ಲ ಮಕ ಮುಟ್ಕೊಳಕ್ಕೂ ಆಯ್ತಾ ಇಲ್ಲ. ನಮ್ಮ ಕೈಲಾದಷ್ಟು ನಾವು ಮಾಡಿದ್ದು ಒಳ್ಳೇದು ಅನಿಸಿದ್ರೆ ಮಾತ್ರ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಇನ್ನು ಮುಂದೆ ಇದೇ ಥರ ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾವಿಲ್ಲಿ ಒಳ್ಳೆ ಕೆಲಸ ಮಾಡಿದ್ವಿ ಅನ್ನೋದೊಂದು ಮನಸ್ಸಿಗೆ ಖುಷಿ ಇದೆ. ಸೊ ನೆಕ್ಸ್ಟು ಇಲ್ಲೊಂದು ಕಡ್ಡಿ ಹಾಕಿದ್ದೀವಿ, ನನ್ನ ಫ್ರೆಂಡ್ ಚುಚ್ಚಿದ್ದಾನೆ. ನೆಕ್ಸ್ಟ್ ಏನಾದ್ರು ಹಾಕಬೇಕು ಅಂದರೆ ಇಲ್ಲೇ ಹಾಕಿ. ಮತ್ತು ಇದನ್ನು ಸಾಗಿಸ್ಬೇಕು ಅನ್ನೋ ಮೈಂಡು ಊರಲ್ಲಿ ಯಾರು ದೊಡ್ಡವ್ರಿಗೆ ಬಂದರೆ ಸಾಗಿಸಿ.
ನಾನು ಸಾಕ್ಸ್ಬೋದು, ಬಟ್ ಇವಾಗಿರೋ ಸಿಚುವೇಶನ್ ಆಗಲ್ಲ, ಯಾಕಂದ್ರೆ ಚಿಕ್ಕ ಗಾಡಿ ತಂದಿದ್ವಿ. ನೀವು ಕಮೆಂಟಲ್ಲಿ ಏನಾದರೂ ಹಾಕಿದ್ರೆ ಈ ವಿಡಿಯೋ ನೋಡಿ ನೀನೇ ಹೋಗಿ ಸಾಕ್ಸಪ್ಪ ಅಂತ, ಖಂಡಿತವಾಗ್ಲೂ ಬಂದು ಅದನ್ನು ನಾನು ಸಾಕ್ಸೋ ಕೆಲಸ ಮಾಡ್ತೀನಿ ಎಲ್ಲಾದರೂ ಒಂದು ಕಡೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮ್ಯಾಡ್ ಮ್ಯಾಕ್ಸ್ ವಿನಿ ಯೂಟ್ಯೂಬ್ ಚಾನಲ್.